ಭಾರತೀಯ ಜನತಾ ಪಕ್ಷದಾಗ ಬಿರುಸಿನ ಸಂಚಾರ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಬಿಗ್ ಟಾನಿಕ್ ಕೊಡುವಂಥ MP ಯಾರಾದರೂ ಇದ್ದರೆ ಒಬ್ಬರದಾರ್ರಿ. ಅವ್ರು ಯಾರು ಅಂತ ಹೇಳ್ತೀನಿ, ಮೊದಲು ಕೇಳ್ರಿ ಅವ್ರ ಸ್ಟೋರಿ. ಯಾಕಂದರೆ ರೈತ ಮನೆತನದಿಂದ ಬಂದಂಥ ಈ ವ್ಯಕ್ತಿ ಎಲ್ಲಿ ನೋಡಿದರೂ ಸಹಿತ ದೈನಂದಿನವಾಗಿ ಸಂಚಾರನ ರೀ. ಯಾವಾಗ ನೋಡಿದ್ರೆ ಬೆಳಿಗ್ಗೆ 8 ಗಂಟೆಗೆ ಮನೆಗೆ ಬಿಟ್ರಂದ್ರೆ ಏನಾರೇ ಒಂದು 2-3 ರೊಟ್ಟಿ ಒಂದು ಸ್ವಲ್ಪ ಅನ್ನದ ನೋಚು ತಿಂದು ಮೊಸರ ಮಜ್ಜಿಗೆ ಕುಡಿದು ಹೊರಗೆ ಬಿದ್ದಂದ್ರೆ ಈ ವ್ಯಕ್ತಿ ರಾತ್ರಿ 12ಕ್ಕೆ ಬಂದು ಮತ್ತೆ ಬೆಳಿಗ್ಗೆ 8 ಗಂಟೆಗೆ ಜನಸಂಚಾರದ ಮೂಲಕ ಜನಸಂಪರ್ಕ ದೈನಂದಿನವಾಗಿ ಸಾವಿರಾರು ಜನರನ್ನು ಭೇಟಿ ಮಾಡಿ ರಾಜ್ಯಾದ್ಯಂತ ಇವತ್ತು ಬಿರುಸಿನ ಪ್ರಚಾರ ಮಾಡುತ್ತಿರುವಂಥ ಅಂಥ MP ಇವತ್ತು ರಾಜ್ಯಕ್ಕೆ ಸಿಕ್ಕಿದ್ದು ಬಹಳ ಅದೃಷ್ಟರೇ. ಆ MP ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಸಭೆಯ ಮುಖಾಂತರ ಪ್ರವೇಶ ಮಾಡಿದರೂ ಸಹಿತ 27 MPಗಳು ಯಾವುದೇ ಕೆಲಸ ಮಾಡಲಿಲ್ಲ ಅಂದ್ರೂ 27 MPಗಳಿಗಿಂತಲೂ ಹೆಚ್ಚಿಗೆ ಕಾರ್ಯನಿರ್ವಹಿಸಿ ರಾಜ್ಯಸಭಾದ ಶಕ್ತಿ ಏನೈತೆ ಅನ್ನೋದು ತೋರಿಸಿಕೊಟ್ಟಂಥ ಕರ್ನಾಟಕ ರಾಜ್ಯದ ಇದೇ ಬೆಳಗಾವಿ ಜಿಲ್ಲೆಯ ಏಕೈಕ ರಾಜಕಾರಣಿ ಅಂದರೆ ಈರಣ್ಣ ಕಡಾಡಿ ಅಲ್ರಿ. ಈರಣ್ಣ ಕಡಾಡಿಗೆ ಯಾವಾಗಾರು ಭೇಟಿ ಹಾಕಿ ಹೋಗ್ರಿ, ಅವ್ರು ಹೇಳಿದ ಟೈಮಿಗೆ ಹಾಜರಿರ್ತಾರೆ, ಯಾವುದೇ ಟೈಮ್ ತಪ್ಪಿಸೋದಿಲ್ಲ. ತಮ್ಮ ದೈನಂದಿನ ಕೆಲಸಗಳು ಏನೋ ಇದ್ರೂ ಸಹಿತ ಎಲ್ಲ ಬದಿಗೆ ಒರೆಸ್ತಾರೆ. ಮೊದಲ ಜನ ನನ್ನ ಕಡೆ ಬರಬೇಕು, ಜನ ಏನು ಅಹವಾಲು ತೊಗೊಂಬರ್ತಾರ ಅದನ್ನು ಇತ್ಯರ್ಥ ಮಾಡಬೇಕು, ಸಂಬಂಧಪಟ್ಟ ಇಲಾಖೆಗೆ ತಿಳಿಸ್ಬೇಕು, ಅವರ ಕೆಲಸ ಆಗಬೇಕು. ಅವರು ಎಷ್ಟೋ ದುಃಖದಿಂದ ಬಂದಿರ್ತಾರ, ಹೋಗುವಾಗ ನಗುಮುಖದಿಂದ ಹೋಗುತ್ತಾರ, ಅವರ ಕ್ಷೇಮ ಸಮಾಚಾರ ವಿಚಾರ ಮಾಡ್ತಾರ, ಅವರ ಆರ್ಥಿಕ ಸ್ಥಿತಿ ಮತ್ತು ರೈತಾಪಿ ಜನರ ವಿಷಯಗಳನ್ನ ವಿಶೇಷ ಗಮನ ಹರಿಸಬೇಕು. ಯಾಕಂದರೆ ಈರಣ್ಣ ಕಡಾಡಿ ಸ್ವತಃ ರೈತಾಪಿ ಮನೆತನದಿಂದ ಬಂದಂಥ ವ್ಯಕ್ತಿ. ಇವತ್ತು ನೋಡ್ರಿ, ಕರ್ನಾಟಕ ರಾಜ್ಯ ಬೆಂಗಳೂರು ಇರ್ಬೋದು, ಇಂದೂರು ಇರ್ಬೋದು, ರಾಜಸ್ಥಾನ ಇರ್ಬೋದು, ಅನೇಕ ರಾಜ್ಯಗಳಲ್ಲಿಯೂ ಸಹಿತ ಇದಕ್ಕೆ ಮೋದಿ ಅವರು ಇವರಿಗೆ ಕರ್ನಾಟಕ ರಾಜ್ಯದ ರೈತ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಇವರನ್ನು ನೇಮಕ ಮಾಡಿದ್ದಾರೆ. ಪ್ರತಿ ರಾಜ್ಯದಲ್ಲಿಯೂ ಸಹಿತ ಇವತ್ತು ಈರಣ್ಣ ಕಡಾಡಿ ಚಿರಪರಿಚಿತ. ಕೆಲವೇ ದಿನಗಳಲ್ಲಿ ರಾಜ್ಯಸಭಾ ಸದಸ್ಯ ನಾಮಕರಣಗೊಂಡ ನಂತರ ಇವರು ಮೊದಲನೇ ಬಾರಿಗೆ ಪ್ರತಿಜ್ಞೆ ಏನು ತಗೊಂಡ್ಕೊಂಡ್ರು ಅದು ಒಂದು ವಿಶೇಷ ಅಲ್ರಿ ನಿಮಗೆ ಕೇಳಾಕ. ಯಾಕಂದರೆ ಯಾರಿಗೂ ಗೊತ್ತಿಲ್ಲದ ವಿಷಯ ನಮ್ಮ ಜೊತೆ ಅವರು ಹಂಚಿಕೊಂಡಿದ್ದು ನಿಮಗೆ ಹೇಳಬೇಕು. ನಾನು ರಾಜ್ಯಸಭಾ ಸದಸ್ಯ ಆಗಿರಬೇಕು, ಕರ್ನಾಟಕದ 7 ಕೋಟಿ ಜನಸಂಖ್ಯೆಯ ಆಶೀರ್ವಾದ ನನಗೆ, ನನ್ನ ತಂದೆ ತಾಯಿಯ ಪ್ರೀತಿ ಮತ್ತು ನನ್ನ ಹಿತೈಷಿ ಬಂಧು ಬಳಗ ಸರ್ವ ಜಾತಿ ಜನಾಂಗ ಬಾಂಧವರ ಜೊತೆ ನನ್ನ ಒಡನಾಟಿ ಸಂಬಂಧವೇ ಇವತ್ತು ನಾನು ಇಷ್ಟೊಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು. ಭಾರತದ ಒಂದು ಪ್ರತಿನಿಧಿಯಾಗಿ, ಕರ್ನಾಟಕ ರಾಜ್ಯದ ಪ್ರತಿನಿಧಿಯಾಗಿ ನಾನು ಪ್ರತಿನಿಧಿಸುತ್ತಿರುವಾಗ ಅನೇಕ ವಿಷಯಗಳನ್ನು ಗಮನ ಸೆಳೆಯುವಂಥ ಕೆಲಸ ನಾನು ರಾಜ್ಯಸಭೆಯ ಕೌನ್ಸಿಲ್ದಲ್ಲಿ ಮಾಡಬೇಕಲ್ರಿ. ಅದನಂತರ ಈರಣ್ಣ ಕಡಾಡಿ ಇವತ್ತು ನೋಡ್ರಿ, ಭಾರತೀಯ ಜನತಾ ಪಕ್ಷ ಎಷ್ಟೊಂದು ಕ್ಷೀಣ ಮಟ್ಟದಲ್ಲಿ ಹೋಗ್ತಾ ಐತಿ. ಅನೇಕ ರೀತಿಯ ಆರೋಪ ಪ್ರತ್ಯಾರೋಪಗಳು ಮಂತ್ರಿಗಳ ಮೇಲೆ ಅದಾವ, ಶಾಸಕರ ಮೇಲೆ ಅದಾವ. ಪ್ರತಿಯೊಬ್ಬರು ದುಡ್ಡು ಮಾಡು ದಂಧೆದಾಗ ಸೇರ್ಕೊಂಡು ಯದವಾ ತದವಾ ಮಾಡಕ್ಕೆ ಹೋಗಿ ಹೆಸರು ಕೆಡಿಸ್ಕೊಂಡ ಅದು ಬೀದಿಗೆ ಬಂದೈತಿ. ಇನ್ನು ಮತದಾರ ಭಾಳ ಎಚ್ಚರದಾನ, ಅಂಥವ್ರನ್ನ ಸೋಲ್ಸಾಕ ಮತದಾರ ತಯಾರಾಗುವಾಗ ಅದೇ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಇದೇ ಈರಣ್ಣ ಕಡಾಡಿ ನನ್ನಂತೆ ಆ ಶಾಸಕ ಆಗ್ತಾನ, ನನ್ನಂತೆ ಆ ಸಂಸತ್ ಸದಸ್ಯನಾಕಾನ. ನೀವು ಧೃತಿಗೆಡಬೇಡ್ರಿ, ನಾನಿರುವಾಗ ನಿಮ್ಮ ಪ್ರತಿಯೊಂದು ಸುಖ ದುಃಖಗಳಿಗೆ ಅಹವಾಲುಗಳಿಗೆ ನಾ ಸ್ಪಂದಿಸ್ತೀನಿ. ಯಾಕಂದರೆ ಗ್ರಾಮ ಮಟ್ಟದಿಂದ ಬಂದಂಥ ವ್ಯಕ್ತಿ ಇವತ್ತು ಭಾರತ ಸರ್ಕಾರದ ಒಂದು 3 ಶಿಮ್ಮಿನ ಲಾಂಛನದ ಕೆಳಗೆ ಪ್ರಮಾಣ ವಚನ ತೆಗೆದುಕೊಂಡಂಥ ಈರಣ್ಣ ಕಡಾಡಿ ಕರ್ನಾಟಕಕ್ಕೆ ಅಪಾರ ಕೊಡುಗೆಗಳನ್ನ ತರಾಕತ್ತಾರ. ರೈಲು ಅಭಿವೃದ್ಧಿ ಎಷ್ಟೊಂದು ಕುಂಠಿತ ಆಗಿತ್ತು, ಪ್ರತಿಯೊಂದು ರೈಲಿನ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಜನಸಾಮಾನ್ಯ ತಿರುಗಾಡುವಂಥ ಸಣ್ಣ ಪುಟ್ಟ ರೈಲುಗಳನ್ನು ಬಿಡುಗಡೆ ಮಾಡಿಸಿ ಇವತ್ತು ಕಡಿಮೆ ದರ್ಜೆಯಲ್ಲಿ ಆ ಮನುಷ್ಯ ಹೋಗಿ ತನ್ನ ಕೆಲಸ ಮಾಡ್ಕೊಂಡು ವಾಪಸ್ ತನ್ನ ಮನೆಗೆ ಬರಬೇಕು. ಇದೇ ಇವತ್ತು ರೈತನ ಒಂದು ಕಾರ್ಯ, ಕೂಲಿಕಾರನ ಒಂದು ಕೆಲಸ. ಬಡ ಜನರ ಬಗ್ಗೆ ಯಾವಾಗಲೂ ಸ್ಪಂದನೆ, ಬಡ ಜನರ ಬಗ್ಗೆ ಬಹಳ ಅನುಕರಣೆ, ಕರುಣಾಮಯಿ ಹೃದಯ ಇಂಥ ಈರಣ್ಣ ಕಡಾಡಿ ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಿದ್ದು ಬಹಳ ವಿಚಿತ್ರ ಅಲ್ರಿ. ಹೆಂಗ ಭಾರತೀಯ ಜನತಾ ಪಕ್ಷ ತನ್ನ ತತ್ವ ಸಿದ್ಧಾಂತದ ಪ್ರಕಾರ ಇವರನ್ನು ಹೆಂಗ ಆಯ್ಕೆ ಮಾಡೈತಿ ನೋಡ್ರಿ. ಈ ವ್ಯಕ್ತಿ ಕರ್ನಾಟಕದಾಗ ಬೆಳಗ್ತಾರ್ತಾನ,
ಅನೇಕ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಜನಸಾಮಾನ್ಯ ಕಾರ್ಯಕರ್ತನ ಜೊತೆ ಮೊದಲು ವಿಚಾರ ವಿನಿಮಯ ಮಾಡ್ತಾರೆ. ಹೈಫೈ ಐಷಾರಾಮಿ ಜೀವನ ಮಾಡಲಾರದಂಥ ಏಕೈಕ ಸಂಸತ್ ಸದಸ್ಯ ಅಂದರೆ ಈರಣ್ಣ ಕಡಾಡಿ. ಯಾವಾಗಲೂ ಸಂಚಾರದಲ್ಲೇ ಮುಗ್ತಿರ್ತಾರೆ. ರಸ್ತೆ ಮೇಲೆ ಹೋಗುವಾಗೂ ಕೈ ಮಾಡಿದರೆ ನಿಂದಿರ್ತಾರೆ. ಜನರು ಕೂಡಿದಾಗ ಕೇಳಿದಾಗ ಹೇಳ್ತಾರೆ, ಏನು ನಿಮ್ಮ ಸಮಸ್ಯೆ? ಯಾರಾದರೂ ನೋಡಿದ್ರಿ ಗ್ಲಾಸ್ ಖರೀದಿ ಏರಿಸಿದ್ರೆ ಎ ಸಿ ಚಾಲೋ ಇತ್ತಂದ್ರೆ ಭವಂತ ಹೋಗಿಬಿಡ್ತಾರೆ. ಆದರೆ ಯಾವುದೇ ರೀತಿಯ ಐಷಾರಾಮಿ ಜೀವನಕ್ಕೆ ಮಾರ ಹೋಗಲ್ಲದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ BJP ಸರ್ಕಾರ ಬರೋ ಸಲುವಾಗಿ ಇದೇ ಪ್ರಹ್ಲಾದ್ ಜೋಶಿ ಸಾಹೇಬರು, ಇದೇ ಈರಣ್ಣ ಕಡಾಡಿ, ಅನೇಕ BL ಸಂತೋಷನಂತ, ಯಡಿಯೂರಪ್ಪನಂತ ಅನೇಕ ಘಟಾನುಘಟಿ ನಾಯಕರ ಜೊತೆ ಕೂಡಿಕೊಂಡು ವಿಚಾರ ವಿನಿಮಯ ಮಾಡಿಕೊಂಡು ಹೇಗೆ ನಾವು ಗ್ರಾಮ ಮಟ್ಟದಿಂದ ಮತ್ತೆ ಕಾರ್ಯಕರ್ತರನ್ನ ಸಂಘಟನೆ ಮಾಡಬೇಕು, ಕರ್ನಾಟಕದಲ್ಲಿ 150 ಸೀಟ್ ಹೆಂಗೆ ತರಬೇಕು, ಮೋದಿ ಅವರ ಪ್ರೀತಿ ಪ್ರಶಂಸೆಗೆ ಹೆಂಗೆ ಪಾತ್ರ ಆಗಬೇಕು, ನಮ್ಮ ಶಕ್ತಿಯಿಂದ ಇವತ್ತು ನಾವು ಭಾರತೀಯ ಜನತಾ ಪಕ್ಷ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ತಳಮಟ್ಟದಿಂದ ಸಂಘಟನೆ ಮಾಡಿ ಇವತ್ತು ರಾಜ್ಯ ಮತ್ತು ದೇಶದಲ್ಲಿ ಮಿಂಚುತ್ತಿರುವ ಭಾರತೀಯ ಜನತಾ ಪಕ್ಷ ಮತ್ತೆ ಮಿಂಚಬೇಕು, ಅದನ್ನು ಕಾರ್ಯಗತಗೊಳಿಸಬೇಕು. ಅದೇ ನನ್ನ ಧ್ಯೇಯ. ಪಕ್ಷಕ್ಕಾಗಿ ಮುಡಿಪಾದ ನನ್ನ ಜೀವನ. ಯಾವಾಗಲೂ ಪಕ್ಷಾಂತರ ಮಾಡಲಾರದ ವ್ಯಕ್ತಿ, ಯಾವುದೇ ದ್ವೇಷ ಭಾಷಣ ಮಾಡಲಾರದ ವ್ಯಕ್ತಿ, ಯಾವುದೇ ಸಮುದಾಯಕ್ಕೆ ದುಃಖ ತರುವಂಥ ಯಾವುದೇ ಕೆಲಸ ಮಾಡಲಿಲ್ಲ. ಯಾವುದೇ ಒಂದು ಅವ್ಯವಹಾರ ಆಗಲಿ, ಯಾವುದೇ ಒಂದು ಹಣಕಾಸಿನ ವ್ಯವಹಾರ ಆಗಲಿ, ಯಾವುದೇ ಒಂದು ಕಿಕ್ ಬ್ಯಾಕ್ ಆಗಲಿ, ಯಾವುದೇ ಒಂದು ಅಪೇಕ್ಷೆ ಪಡುವಂಥ ಕಾರ್ಯ ಮಾತ್ರ ಈ ಈರಣ್ಣ ಕಡಾಡಿ ಮಾಡಲಿಲ್ಲ. ಪಾರದರ್ಶಕದ ಬಯೋಡಾಟಾ ಅವ್ರದೈತಿ. ಯಾಕಂದ್ರೆ ಗ್ರಾಮೀಣ ಮಟ್ಟದಿಂದ ಬಂದಂಥ ವ್ಯಕ್ತಿ. ಆ ಗ್ರಾಮೀಣ ಮಟ್ಟದಲ್ಲಿ ಇವರು ಸಹಿತ ಒಂದು ಕಾಲದಲ್ಲಿ ತನ್ನ ಗ್ರಾಮದಲ್ಲಿ ಹೋಟೆಲ್ ಇಟ್ಕೊಂಡು ಚಾ ಮಾರಿದಂಥ ವ್ಯಕ್ತಿ. ಅದೇ ಭಾರತದ ಪ್ರಧಾನಮಂತ್ರಿ ಮೋದಿಯವರು ಸಹಿತ ಚಾ ಮಾರಿದ ವ್ಯಕ್ತಿ. ಆ ಪ್ರೇರಣೆ ಇವರಿಗೂ ಐತಿ. ಇವರು ಒಂದು ರಾಜ್ಯಲ್ಲ ದೇಶದಲ್ಲಿ ಉನ್ನತ ಸ್ಥಾನ ಪಡ್ಕೋತಾರ. ಈ ಈರಣ್ಣ ಕಡಾಡಿ ಬಗ್ಗೆ ಯಾಕೆ ಹೇಳಕತ್ತೀನಿ ಅಂದರೆ, ಇವತ್ತು ನೋಡ್ರಿ, ನಾವು ಹಲವಾರು ಸಂಸತ್ ಸದಸ್ಯರನ್ನು ನೋಡಿದ್ದೀವಿ, ಅನೇಕ ರಾಜ್ಯಸಭಾ ಸದಸ್ಯರನ್ನು ಇದೇ ಬೆಳಗಾವಿಯಿಂದ ನೋಡಿದ್ದೀವಿ, ಇದೇ ಕರ್ನಾಟಕ ರಾಜ್ಯದಿಂದ ನೋಡಿದ್ದೀವಿ. ಯಾರು ನಮ್ಮನ್ನು ಕರೆದು ಮಾತಾಡಿಸಿದರು, ಯಾರು ಜನಸಂಪರ್ಕ ಕಚೇರಿಗಳನ್ನ ತೆರೆದರು, ಸಾರ್ವಜನಿಕರ ಅನುಕೂಲಕ್ಕಾಗಿ ಯಾವಾಗಲೂ ಈ ಟೈಮ್ದಿಂದ ಈ ಟೈಮ್ವರೆಗೆ ಇರ್ತೇನೆ ಅಂಥೇಳಿ ರಾಜ್ಯಸಭಾ ಸದಸ್ಯ ಇವತ್ತು ಪ್ರವಾಸ ಪಟ್ಟಿ ಬಿಡುಗಡೆ ಮಾಡಿದಂಥ ಏಕೈಕ ರಾಜ್ಯಸಭಾ ಸದಸ್ಯ ಅಂದರೆ ಈರಣ್ಣ ಕಡಾಡಿ. ಯಾಕೆ ಕಾಕ ಈರಣ್ಣ ಕಡಾಡಿ ಬಗ್ಗೆ ಹೇಳ್ತಾನಂದ್ರೆ, ಯಾಕಂದರೆ ಅವರ ದೈನಂದಿನ ಚಲನವಲನ, ದೈನಂದಿನ ಅಲ್ಲಿ ಎಷ್ಟು ಜನ ಅವ್ರ ಕಚೇರಿಗೆ ಹೊಂಟಾರ, ಎಷ್ಟು ಜಾತಿ ಜನ ಹೊಂಟಾರ, ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರ ಕೆಲಸ ಮಾಡಿ ಇವತ್ತು ಕೊಡಾಕತ್ತಾರ. ಇಂಥ ಈರಣ್ಣ ಕಡಾಡಿಗೆ ಯಾವಾಗಲೂ ಬೆಂಬಲ ಕೊಡಬೇಕಲ್ರಿ. ಕರ್ನಾಟಕ ರಾಜ್ಯದಲ್ಲಿ ಬಹಳ ತೊಂದರೆಯಲ್ಲಿ ಈಗ ಸಿಲುಕೈತಿ ಭಾರತೀಯ ಜನತಾ ಪಕ್ಷ. ಅದನ್ನು ಬಿಗ್ ಟಾನಿಕ್ ಮುಖಾಂತರ ಉತ್ತೇಜನಗೊಳಿಸಿ ಮತ್ತೆ ಶಕ್ತಿಯುತವಾಗಿ ಗ್ರಾಮ ಮಟ್ಟದ ಕಾರ್ಯಕರ್ತರನ್ನು ಸಂಘಟನೆ ಮಾಡ್ತಾ ದೈನಂದಿನ ಸಾವಿರಾರು ಕಿಲೋಮೀಟರ್ ಸಂಚಾರ ಮಾಡಿ ಇವತ್ತು ಯಾವುದೇ ವಿಶ್ರಾಂತಿ ಇಲ್ಲದೆ, ಯಾವುದೇ ಊಟ ಆಹಾರ ಸಹಿತ ಅದನ್ನು ಟೈಮ್ ಟು ಟೈಮ್ ಮಾಡಲಾರದಂಥ ವ್ಯಕ್ತಿ ಈ ಈರಣ್ಣ ಕಡಾಡಿ. ಪಕ್ಷಕ್ಕಾಗಿ ಮುಡಿಪಾದ ಸೇವೆ, ಕಾರ್ಯಕರ್ತರಿಗಾಗಿ ಒಂದು ಶಕ್ತಿ, ಜನಸಾಮಾನ್ಯರ ಕೂಗಿಗಾಗಿ ಒಂದು ಧ್ವನಿ. ಇಂಥ ಭರವಸೆಯ ನಾಯಕ, ಭರವಸೆಯ ಒಂದು ಪ್ರಮಾಣ ವಚನ ಕೊಟ್ಟಂಥ, ಪ್ರತಿಜ್ಞೆ ಮಾಡುವಂಥ ಈ ಈರಣ್ಣ ಕಡಾಡಿಯ ಸ್ಟೋರಿ ತೊಗೊಂಬಂದೇನೆ. ಈರಣ್ಣ ಕಡಾಡಿ ಯಾವಾಗಲೂ ಹಸನ್ಮುಖಿ, ಯಾವಾಗಲೂ ಕರೆದು ಮಾತನಾಡಿಸುವಂಥ ವ್ಯಕ್ತಿ. ಹೋಗಿರಿ, ಇವತ್ತು ನೀವು ಪರೀಕ್ಷೆ ಮಾಡಿರಿ. ಇದೇ ಬೆಳಗಾವಿ ಜಿಲ್ಲೆಯ ಹಳೆಯ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಕಾರ್ಯಾಲಯ ಮಾಡಿದಾರ. ಅನೇಕ ಒಂದು 8 ರಿಂದ 10 ಜನ ಅವರ ಕಾರ್ಯಕರ್ತರದಾರ. ಅಲ್ಲಿ ಅವರ ಆಪ್ತ ಕಾರ್ಯದರ್ಶಿಗಳದಾರ, ಗನ್ಮ್ಯಾನ್ಗಳ ಸಹಿತ ಅದಾರ. ಹೋದ ತಕ್ಷಣ ನಿಮಗೆ ಎಷ್ಟು ನಯಮನಯದಿಂದ ಕೂಡಿಸ್ತಾರ. ಸಾಹೇಬ್ರ ಅಲ್ಲಿ ಹೋಗಿದಾರ, ಇಲ್ಲಿ ಹೋಗಿದಾರ, ಈ ಟೈಮಕ್ಕೆ ಬರ್ತಾರ, ನಿಮ್ಮ ಅರ್ಜಿ ಏನೈತಿ ತೊಗೊಂಬರ್ರಿ, ಇಲ್ಲಿ ಅದನ್ನು ನಾವು ಅಹವಾಲ ಪರಿಶೀಲನೆ ಮಾಡ್ತೀವಿ, ಸಾಹೇಬರ ಗಮನಕ್ಕೆ ತರ್ತೀವಿ. ಸಾಹೇಬರ ಬಂದ ತಕ್ಷಣ ನಿಮ್ಮ ಕೆಲಸ ಮಾಡಿ ಕೊಡ್ತಾರ. ಬಂದ ತಕ್ಷಣ ಅವರು ಫೋನ್ ಹಚ್ಚಿ ಕೊಡ್ರಿ ಆ ಅಧಿಕಾರಿಗೆ ಅಂತ ಹೇಳ್ತಾರೆ. ಯಾರಾದರೂ ರಾಜ್ಯಸಭಾ ಮಾಡಿದ್ದು ಕರ್ನಾಟಕದಲ್ಲಿ ನೋಡಿದಿರಿ, ಕೇಳಿದಿರಿ? ಇಂಥ ರಾಜ್ಯಸಭಾ ಸದಸ್ಯ ನಮ್ಮ ಬೆಳಗಾವಿಗೆ ಜಿಲ್ಲೆಗೆ ಸಿಕ್ಕಿದ್ದು ನಮಗೆ ತುಂಬ ಸಂತೋಷ. ಯಾಕಂದರೆ ಕೇಂದ್ರೀಯ ವಿಶ್ವವಿದ್ಯಾಲಯಗಳನ್ನು ಮಾಡುವ ಸಲುವಾಗಿ, ಶೈಕ್ಷಣಿಕ ರಂಗ ಸಲುವಾಗಿ ಇವತ್ತು ಬೆಳಗಾವಿಯಿಂದ ನಮ್ಮ ಜಿಲ್ಲೆಯ ಅತ್ಯುತ್ತಮ ತರಕಾರಿ ದೆಹಲಿಯಲ್ಲಿ ಸಿಗಾಕತ್ತೈತೆ ಅಂದ್ರೆ ವಿಮಾನ ಮೂಲಕ ಟನ್ ಗಂಟ್ಲೆ ಹೊಂಟೈತಿ. ಯಾರಾದರೂ ಮಾಡಿದಾರ್ರಿ? ಇವತ್ತು ನೇರವಾಗಿ
ಸಾಂಬ್ರಾ ವಿಮಾನ ನಿಲ್ದಾಣ ಬೆಳಗಾವಿಯಿಂದ ನೇರವಾಗಿ ದೆಹಲಿಗೆ ವಿಮಾನ ಸಂಪರ್ಕ ಮಾಡಿಕೊಟ್ಟಂಥ ಈ ಸಂಸತ್ ಸದಸ್ಯನ ಕಾರ್ಯ, ಜನಸಾಮಾನ್ಯರಿಗೆ ತಿರುಗಾಡುವಂಥ ರೈಲು ಅಭಿವೃದ್ಧಿ ಕಾರ್ಯ, ಅನೇಕ DRM ಜೊತೆ ದೈನಂದಿನವಾಗಿ ಮಾತಾಡ್ತಾ ನೋಡ್ರಿ ಇವತ್ತು ರೈಲುಗಳು ಎಷ್ಟು ಓಡಾಡಕತ್ತಾವ. ವಿಶೇಷ ರೈಲುಗಳನ್ನು ಸಹಿತ ಇವತ್ತು ಹಬ್ಬ ಹರಿದಿನಗಳಲ್ಲಿ 5,000 6,000 ರೂಪಾಯಿಗೆ ಟಿಕೆಟ್ ಮಾರಿಕೊಳ್ಳುವಂಥ ಕೆಲವು ಟ್ರಾನ್ಸ್ಪೋರ್ಟ್ ಮಾಫಿಯಾಗಳನ್ನು ನೋಡಿ ನಮ್ಮ ಜನಸಾಮಾನ್ಯ ಇವತ್ತು 500 ರೂಪಾಯಿದಿಂದ ಬೆಂಗಳೂರಿಂದ ಬೆಳಗಾವಿ, ಘಟಪ್ರಭಾ, ಮಿರಜ್ಗೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ವಿಶೇಷ ರೈಲುಗಳನ್ನು ಹಬ್ಬ ಹರಿದಿನಗಳಲ್ಲಿ ಸಂಕಲ್ಪದ ಯಾತ್ರೆ ಮುಖಾಂತರ ರೈಲು ಬಿಡುಗಡೆ ಮಾಡಿದಂಥ ಇವನೆಂಥ ಈರನ್ನ ಕಡಾಡಿರಿ. ಈ ಈರನ್ನ ಕಡಾಡಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೆ ಅಧಿಕಾರ ಬರುವಲ್ಲಿ ವಿಶೇಷ ಶ್ರಮ ವಹಿಸುತ್ತಿರುವ ನಿಸ್ವಾರ್ಥದ ವ್ಯಕ್ತಿ ಅಂದರೆ ಈರನ್ನ ಕಡಾಡಿ. ಅವ್ರದ್ದು ಸ್ಟೋರಿ ತೊಗೊಂಬಂದಿನಿ. ಇಂಥ ಜನಸಾಮಾನ್ಯರ ಜೊತೆ ಬೆರೆತಿರುವಂಥ ಇಂಥ ಸಂಸತ್ ಸದಸ್ಯನ ಬಗ್ಗೆ ನಿಮ್ಮ ಅಭಿಪ್ರಾಯ ನನ್ನ ಜೊತೆ ಹಂಚ್ಕೋರಿ. ನೀವು ಯಾವಾಗಲೂ ನಂಬರ್ 1 ಚಾನಲ್ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಯೂಟ್ಯೂಬ್ದಲ್ಲಿ ಸಬ್ಸ್ಕ್ರೈಬ್ ಆಗಿರಿ, ಬಲಗಡೆ ಇರುವಂಥ ಗಂಟೆಯನ್ನು ಬಟನ್ ಒತ್ತಿರಿ, ಡನ್ ಅಂತೈತಿ. ಇಂಥ ಅದ್ಭುತ ಸ್ಟೋರಿಗಳನ್ನು ಅನೇಕ ರಾಜ್ಯದಲ್ಲಿ ಎಂತೆಂಥ ರಾಜಕಾರಣಿಗಳು ಅದಾರೋ ಅನ್ನೋ ಸ್ಟೋರಿ ತರುವುದೇ ನಂಬರ್ 1 ಚಾನಲ್ ಕಾಕಾನ್ ಕರ್ತವ್ಯ. ಮತ್ತೆ ಕಡಕ ಸುದ್ದಿ ಹಂಗೆ ಬರ್ತೇನೆ ರೀ. ನಮಸ್ಕಾರ.